ನೀವೆಲ್ಲ ಸುಮಾರು ದಿವಸಗಳಿಂದ ನಾನು ಪಂಚಾಯತ್ ರಾಜ್ ಇಲಾಖೆ ಸಚಿವನಾಗಿ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ನನಗೆ ಭೇಟಿಯಾಗಿ ಕಲ್ಯಾಣ ಕರ್ನಾಟಕದ ವೃಂದದ ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳಿದ್ದಾವೆ, ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಇವತ್ತು ನೇಮಕಾತಿ ಆಗಿದೆ. ನಮಗೆ ನೇಮಕಾತಿ ಆದೇಶ ಪತ್ರ ಕೊಡಬೇಕು ಅಂತೇಳಿ ನೀವೆಲ್ಲ ವಿನಂತಿಯನ್ನು ಮಾಡಿದ್ದೀರಿ. ನಾನು ನಮ್ಮ ಅಧಿಕಾರಿಗಳಿಗೆ, ಶ್ರೀಮತಿ ಅರುಂಧತಿ ಅವರಿಗೆ ಮತ್ತು ರಂದೀಪ್ ಅವರಿಗೆ ಹೇಳಿದ್ದೆ, ಆದಷ್ಟು ಬೇಗ ನೇಮಕಾತಿ ಆದೇಶ ಕೊಡುವಂಥ ಒಂದು ಪ್ರಕ್ರಿಯೆ ಮುಗಿಸ್ಬೇಕು ಅಂತೇಳಿ ಹೇಳಿದ್ದೆ. ಆ ಒಂದು ಸುದಿನ ಇವತ್ತು ಬಂದಿದೆ. ಬಂಧುಗಳೇ, ನೀವೆಲ್ಲ ಭಾಳ ಕಠಿಣ ಪರಿಶ್ರಮ ಮಾಡಿ ಇವತ್ತೇನು ಪ್ರತಿಭೆಯ ಆಧಾರದ ಮೇಲೆ ಪರೀಕ್ಷೆಯನ್ನು ಬರೆದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇವತ್ತು ಮೆರಿಟ್ ಆಧಾರದ ಮೇಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಕಗೊಂಡಿದ್ದೀರಿ. ಇವತ್ತು ನಮ್ಮ ರಾಜ್ಯದ ಜನಸಂಖ್ಯೆ 7 ಕೋಟಿ ಇದೆ. ಸುಮಾರು 7 ಕೋಟಿಯಲ್ಲಿ ರಾಜ್ಯದಲ್ಲಿ ಹುದ್ದೆಗಳಿರುವಂಥದ್ದು 7 ಲಕ್ಷ. ಅಂದರೆ 1% ಜನಸಂಖ್ಯೆಯ 1% ಜನ ಮಾತ್ರ ಸರ್ಕಾರಿ ನೌಕರಿ ಅವರಿಗೆ ಲಭ್ಯ ಆಗ್ತದೆ. ಹೀಗಾಗಿ ನೀವು ಪ್ರತಿಭಾವಂತರು ಇದ್ದೀರಿ ಮತ್ತು ನೀವೆಲ್ಲ ನಿಮಗೆ ಲಕ್ಕು ಇದೆ ಅಂತೇಳಿ ಹೇಳ್ಬೋದು. ಕಠಿಣವಾದಂಥ ಒಂದು ಪರೀಕ್ಷೆಯಲ್ಲಿ ಪಾಸಾಗಿ ಬಂದಿದ್ದೀರಿ. ನಿಮ್ಮೆಲ್ಲರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇವತ್ತೇನು ಪಂಚಾಯಿತಿಗಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಈಗ 5,927 ಗ್ರಾಮ ಪಂಚಾಯಿತಿಗಳಿದ್ದಾವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇದು ಗ್ರಾಮ ಸ್ವರಾಜ್ಯದ ಒಂದು ಕನಸನ್ನು ಕಂಡಿದ್ದರು. ಅವರು ಯಾವಾಗಲೂ ಗ್ರಾಮಾಭಿವೃದ್ಧಿ ಬಗ್ಗೆ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದರು. ಭಾರತ ದೇಶ ಹಳ್ಳಿಗಳ ದೇಶ ಇದೆ. ಹಳ್ಳಿಗಳು ಭಾರತದ ಆತ್ಮ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದರು. ಹೀಗಾಗಿ ಆ ಹಳ್ಳಿಗಳ ಅಭಿವೃದ್ಧಿ ಮಾಡುವಂಥ ಒಂದು ಸೌಭಾಗ್ಯ ಇವತ್ತು ನಿಮ್ಮೆಲ್ಲರಿಗೆ ಬಂದಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸು ನನಸು ಮಾಡುವಂಥ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವೆಲ್ಲ ಕೂತಿದ್ದೀರಿ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ ಇವತ್ತು ಯಾವ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಭಾಳಷ್ಟು ಇನ್ನೂ ಸುಮಾರು ಗ್ರಾಮಗಳು ಅದರಲ್ಲಿ ಗಡಿ ಭಾಗದಲ್ಲಿರುವಂಥವು ಯಾವುದೇ ರೀತಿಯ ಅಭಿವೃದ್ಧಿ ಆಗದೆ ಅಭಿವೃದ್ಧಿಯಿಂದ ಕುಂಠಿತಗೊಂಡಿದ್ದ ಅನೇಕ ಗ್ರಾಮ ಪಂಚಾಯತ್ಗಳಿದ್ದಾವೆ. ನಾವೆಲ್ಲ ನೋಡ್ತಾ ಇದ್ದೇವೆ, ದಿನೇ ದಿನೇ ನಗರೀಕರಣ ಆಗ್ತಾ ಇದೆ. ಜನ ಉದ್ಯೋಗಕ್ಕಾಗಿ ಅಥವಾ ಶಿಕ್ಷಣಕ್ಕಾಗಿ, ಇವತ್ತು ಆರೋಗ್ಯಕ್ಕಾಗಿ ಹಳ್ಳಿಗಳಿಂದ ಗುಳೆ ಬರ್ತಾ ಇದ್ದಾರೆ. ಹಳ್ಳಿಗಳಿಂದ ಬಂದು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಗರಗಳ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಗರಗಳ ಮೇಲೆ ಒತ್ತಡ ಜಾಸ್ತಿಯಾಗಿ ಅಲ್ಲಿಯೂ ಸಹಿತ ಸುಮಾರು ಸ್ಲಮ್ಗಳು ಬರ್ತಾ ಇದ್ದಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ನಗರಗಳಲ್ಲಿ ಏನು ಮೂಲಭೂತ ಸೌಕರ್ಯ ಇದೆ ಅದೇ ಮೂಲಭೂತ ಸೌಕರ್ಯ ನಾವು ಹಳ್ಳಿಗಳಿಗೆ ಕೊಟ್ಟಿವಿ ಅಂತ ಹೇಳಿದರೆ ಇವತ್ತು ಜನ ಪಲಾಯನ ಮಾಡುವಂಥದ್ದು, ಗುಳೆ ಹೋಗುವಂಥದ್ದು ಆ ಪ್ರಶ್ನೆ ಬರೋದಿಲ್ಲ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 61% ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಿಂದೆ ನಮ್ಮಲ್ಲಿ 5,954 ಗ್ರಾಮ ಪಂಚಾಯಿತಿಗಳಿದ್ದವು. ಈಗ 5,927.
ಅಂದರೆ ಗ್ರಾಮ ಪಂಚಾಯತ್ ಇದ್ದಿದ್ದು ಪಟ್ಟಣ ಪಂಚಾಯತ್ ಆಗಿದೆ, ನಗರಸಭೆ ಆಗಿದೆ, ಮಹಾನಗರ ಪಾಲಿಕೆಗಳಲ್ಲಿ ಕೆಲವೊಂದು ಗ್ರಾಮಗಳು ಸೇರಿಕೊಂಡಿದ್ದಾವೆ. ಈಗ ಈ ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು 1,000ಗಿಂತಲೂ 1,036 ಅನಿಸ್ತದೆ ಹುದ್ದೆಗಳು ಖಾಲಿ ಇದ್ದು. ಈಗಾಗಲೇ ನಾವು ಸುಮಾರು 80 ಹುದ್ದೆಗಳು ಅವ್ರು ಮುಂಬಡ್ತಿಗೆ ಅರ್ಹರಾಗಿದ್ದರು. ಕಲ್ಯಾಣ ಕರ್ನಾಟಕ ಭಾಗದವರು ಅವರಿಗೆ ಮುಂಬಡ್ತಿ ಕೊಟ್ಟು ಅವರಿಗೆ ಸ್ಥಳ ನಿಯುಕ್ತಿ ನಾವು ಮಾಡಿದ್ದೇವೆ ಇತ್ತೀಚೆಗೆ. ಅದ್ರ ಜೊತೆಯಲ್ಲಿ ಇವತ್ತು 76 ಜನರಿಗೆ ನೇಮಕಾತಿ ಆದೇಶ ಕೊಡ್ತಾ ಇದ್ದೇವೆ. ಅದರ ಹಾಗೆ ಸುಮಾರು 150 ಜನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅವರು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಅವರಿಗೂ ನಾವು 2 ಇಲ್ಲ 3 ತಿಂಗಳ ಒಳಗಾಗಿ ಏನು ಇವತ್ತು ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವರ ಸಿಂಧುತ್ವ ಬರಬೇಕಾಗತ್ತೆ, ಅವರ ಆರೋಗ್ಯ ತಪಾಸಣೆ ಆಗ್ತದೆ, ಅವೆಲ್ಲ ಮುಗಿಸಿ ಅವರಿಗೆ ನೇಮಕಾತಿ ಆದೇಶ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟರು ಈಗ ಸುಮಾರು 200-250 ಹುದ್ದೆಗಳು ಖಾಲಿ ಇರ್ತದೆ. ಅದೇ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸುಮಾರು 90% ಈ ಹುದ್ದೆಗಳು ಭರ್ತಿ ಆಗ್ತವೆ. ತಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಲ ಹೇಳಿದ್ದಾರೆ, ಸುಮಾರು 72,000 ಹುದ್ದೆಗಳ ಭರ್ತಿಗೆ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ. ರಾಜ್ಯದಲ್ಲಿ ಏನು ಖಾಲಿ ಹುದ್ದೆಗಳಿದ್ದಾವೆ, ಇದರಿಂದ ಆಡಳಿತಕ್ಕೆ ತೊಂದರೆ ಆಗ್ತಾ ಇದೆ. ಹಾಗೆ ಅದರ ಜೊತೆಯಲ್ಲಿ ಏನು ನಿರುದ್ಯೋಗಿ ಯುವಕರಿದ್ದಾರೆ, ಆ ಯುವಕರಿಗೂ ಸರ್ಕಾರಿ ನೌಕರಿ ಲಭ್ಯ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಸುಮಾರು 72,000 ಹುದ್ದೆಗಳು ಭರ್ತಿ ಮಾಡುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಇಲಾಖೆಗೂ ಸುಮಾರು 1,400 ಹುದ್ದೆಗಳು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇಲಾಖೆ ಎರಡೂ ಸೇರಿ ಆ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ನಮಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. ಅದರ ಅಧಿಸೂಚನೆ ನಾವು ಹೊರಡಿಸಿದ್ದೇವೆ. ಪಾರದರ್ಶಕವಾಗಿ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೇವೆ.